ಯಾವಾಗ ನಿಮಗೆ ಹಲ್ಲೆ ಇದು ಎಷ್ಟನೇ ತಾರೀಕು? 1ನೇ ತಾರೀಕು ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರೇ ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ರು. ಅವರೊಂದು 5 ಜನ ಇದ್ರು. 5 ಜನ ಇದ್ರು. ನಾವು ಮಠದಲ್ಲಿ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ವು. ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಮೊದಲು ನಮ್ಮ ಶಿಷ್ಯ ಹೋಗಿ ಕೇಳದ್ಮೇಲೆ ಅವನ ಮೇಲೆ ಅವರು ಹಲ್ಲೆ ಮಾಡಕತ್ತಾಗ ನಾನು ಹೋದ್ರಿಂದ ಅವ್ರು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಷ್ಟೇ. ಅದರಲ್ಲಿ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮದ್ಯಪಾನ ಆಗಿರ್ಬೋದು, ಅದು ನೋಡೋದೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಕೇಳ್ಬರ್ತಾರೆ. ಇಲ್ಲ, ಆ ರೀತಿ ಮಾಡಿದ್ದು ಸತ್ಯನೇ. ಮಾಡಿ ಅವರು ಆ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ನಾನು ಹೋಗಿ ಪ್ರಶ್ನೆ ಮಾಡಿದ್ದು. ಅಂದ್ರೆ ಕಾರಣ ಮಠಗಳಲ್ಲಿ ಸ್ವಾಮೀಜಿಗಳ ಒಂದಿಷ್ಟು ವರ್ಷಗಳಿಂದ ಸಂಪರ್ಕ ಕಮ್ಮಿ ಇತ್ತು, ಭಕ್ತರ ಸಂಪರ್ಕನೂ ಕಮ್ಮಿ ಇತ್ತು, ಸ್ವಾಮೀಜಿಗಳ ಸಂಪರ್ಕ ಕಮ್ಮಿ ಇರೋದ್ರಿಂದ ಸ್ವಾಮೀಜಿಗೆ ಊರು ಇದ್ರೇನ ಮಠ ಅನ್ನೋದ್ರಿಂದ ಅಲ್ಲಿ ಗುರುಗಳು ಎಲ್ಲರೂ ಇರೋದ್ರಿಂದ ಅನೈತಿಕ ಚಟುವಟಿಕೆಗಳು ಕೂಡ ಕಂಡು ಬಂದಿದ್ದುಂಟು. ಆ ರೀತಿ ಅಸಭ್ಯ ವರ್ತನೆಗಳು ಮಠಗಳಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಮ್ಮನ್ನು ಉತ್ತರಾಧಿಕಾರಿ ಅಂತ ಹೇಳಿ ಘೋಷಣೆ ಮಾಡಿದ್ದಿಲ್ಲಿ. ಉತ್ತರಾಧಿಕಾರಿಗಳಂತ ನೇಮಕ ಮಾಡಿ 2.5 ವರ್ಷ ಆಯಿತು. ಅದಕ್ಕೆ ಆದಂತಹ ಒಂದು ವ್ಯವಸ್ಥಾಪಕ ಮಂಡಳಿ ಇದೆ, ಸದ್ಭಕ್ತರಿದ್ದಾರೆ, ಊರಿನ ದೈವದ ನಿರ್ಣಯ ಇದೆ. ಇದೆಲ್ಲವೂ ಕೂಡ ಈಗ ನನ್ನ ಮಾನಾಪಮಾನ ಅಂದ್ರೆ ನಮ್ಮ ಊರಿನ ಭಕ್ತರ ದೈವದ ಕಮಿಟಿಯವರ ಮಾನಾಪಮಾನ ಇರ್ತದೆ. ಕರ್ಕೊಂಡು ಬಂದಿರ್ತಾರೆ. ಅವರು ಒಂದು ಜವಾಬ್ದಾರಿತವಾದ ಸ್ಥಾನದಲ್ಲಿರುವಂತವರೇ ನಮ್ಮ ಕಮಿಟಿಯವರು. ಅವರೆಲ್ಲರೂ ಕೂಡ ನಿರ್ಣಯವನ್ನು ತಗೊಂಡು ಈಗಾಗಲೇ ಪ್ರಕರಣವನ್ನ ದಾಖಲೆ ಮಾಡೋದಕ್ಕಾಗಿ ನಮ್ಮ ಕಮಿಟಿಯವರೆಲ್ಲರೂ ಕೂಡ ಬಂದಿದ್ರು. ಪ್ರಕರಣ ದಾಖಲಾಗಿದೆ. ಮುಂದಿನ ನಿರ್ಣಯಗಳನ್ನ ಅವ್ರ ಭಕ್ತರಿಗೆ ಬಿಟ್ಟಿದ್ದೇವೆ. ನಾನು ಹೋಗಿ ಅವರನ್ನ ಶಿಕ್ಷೆ ಕೊಡಿಸೋದು ಸರಿ ಅನ್ಸೋದಿಲ್ಲ. ಧಾರ್ಮಿಕವಾಗಿ ನಮ್ಮ ನೀತಿಯಲ್ಲಿ ಕಾನೂನನ್ನ ಕೈ ತಗೊಳ್ಳೋದಕ್ಕಂತೂ ಕಾನೂನು ಅನ್ನೋದಕ್ಕಿಂತಲೂ ಕೂಡ ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ಮಾಡೋ ತಪ್ಪಾಗ್ತದೆ. ಅದಕ್ಕೆ ನಮ್ಮ ಕಮಿಟಿಯವರು ದೈವದವರು ಅದಕ್ಕೆ ನಿರ್ಣಯ ತಗೋತಾರೆ. ಈ ತರ ಪ್ರಕರಣ ಮೊದಲೇ ಬಾರಿಗೆ ಇಲ್ಲ, ಕೆಲವೊಂದು ಬಾರಿ ಈಗಾಗಲೇ ಆಗಿತ್ತು. ಅವ್ರು ಈಗಾಗಲೇ ಹೇಳಿ ಮಾಡಿ ಬೆದರಿಕೆಯನ್ನು ಹಾಕಿದ ಆದ್ರೂ ಕೂಡ ಈ ರೀತಿ ಅವರು ಮೊನ್ನೆ ಕುಡಿದ ಅಮಲಿನಲ್ಲಿ ಇರೋದ್ರಿಂದ ಈ ರೀತಿ ಮಾಡಿದ್ರು. ಅಲ್ಲ, ಪೊಲೀಸರು ಕೂಡ ಸ್ವಯಂವಾಗಿ ಪ್ರಕರಣವನ್ನು ದಾಖಲೆ ಮಾಡ್ಕೋಬೇಕಾಗಿತ್ತು. ಅಂದ್ರೆ ನೀವು ಹೋಗಿ FIR ಮಾಡತನಕ ಪೊಲೀಸರು ಬಂದೇನು ಇಲ್ಲ. ಹಾಗಾದ್ರೆ ಅವು ಇನ್ನು ಹುಡುಗರು ಸಣ್ಣವಿದಾವೆ. ಅದಕ್ಕೆ ಅವು ಹುಡುಗರಿಗೆ ಮುಂದೆ ತೊಂದರೆ ಆಗಬಾರ್ದು ಅಂತ ಹೇಳಿ ನಾನು ಹೋಗಿದ್ದೆ ಅಲ್ಲಿ ದಾಖಲೆ. ಅವರು ಏನಾದ್ರು ಸ್ವಯಂವಾಗಿ ನಿಮ್ಮ ಹಲ್ಲೆ ಆದ ನಂತರ ಎಲ್ಲ ಕಡೆ ಇಲ್ಲ, ಅವರೇ ಬಂದು ಕರ್ಕೊಂಡು ಹೋಗಿದ್ದು. ನಾವು ಇಲ್ಲಿ ಹಲ್ಲೆ ಆದ ಕೂಡಲೇ ನಮ್ಮ ಇಲ್ಲಿ ಮಠದ ಮುಂದಿನ ಇರುವವರೆಲ್ಲರೂ ಕೂಡ ಫೋನ್ ಮಾಡಿದ ಕೂಡಲೇ ಅಪರಾಧಿಗಳನ್ನ ನೇರವಾಗಿ ಹೈವೇ ಪೆಟ್ರೋಲ್ ಗಾಡಿ ಬಂದೇ ಅವ್ರನ್ನ ಕರ್ಕೊಂಡು ಹೋಗಿ ಸ್ಟೇಷನ್ದಲ್ಲಿ ಹಾಕಿದ್ದು. ಸ್ಟೇಷನ್ದಲ್ಲಿ ಹಾಕಿ ಅವ್ರು ಕುಡಿದಿದ್ದಾರೆ ಏನೋ ಇಲ್ಲ ಅಂತ ತಿಳ್ಕೊಂಡು ಅವಾಗ ರಾತ್ರಿ ಹೊತ್ತೆ ಬ್ಲಡ್ ತೆಗೆದು ನಮ್ಗೆ ಆ ರಿಪೋರ್ಟ್ ಅನ್ನು ಕೂಡ ತೆಗೆಸಿದ್ದಾರೆ ಅವರೆಲ್ಲ ಈಗಾಗಲೇ. ಅದೇ ಆನ್ ದ ಸ್ಪಾಟ್ ವಶಕ್ಕೆ ಪಡೆದಿದ್ದಾರೆ. ಇನ್ನು ಜಗಳ ನಡೆದ್ರೊಳಗೆ ವಶಕ್ಕೆ ಪಡೆದಿದ್ದಾರೆ ಅವರು. ಈ ನನಗಷ್ಟು ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಹೊರಗಡೆ ಬಿಟ್ಟಿದಾರೆ ಅಂತ ಒಂದಿಷ್ಟು ಜನ ಅಂತಾರೆ, ಇಲ್ಲ ಅಲ್ಲಿ ಇದಾರೆ ಅಂತಂತಾರೆ. ಆದ್ರೆ FIR ಮಾತ್ರ ದಾಖಲಾಗಿದೆ. ಇನ್ನು ನನಗೆ ಗೊತ್ತಿಲ್ಲ. ಅದು ಅವ್ರು 3 ಜನರ ಮೇಲೆ FIR ಹಾಕಿದ್ದು. ಇನ್ನೂ ಕೆಲವಷ್ಟು ಜನ ಅಂತೇಳಿ ನಾವು ದಾಖಲೆ ಮಾಡಿದ್ದು. ಈಗಾಗಲೇ ನಾವು ಇದೇನು ಸಮಸ್ಯೆ ಇದೆಯಲ್ಲ, ಇದನ್ನ ಸಮಸ್ಯೆ ನೇರವಾಗಿ ಸ್ವಾಮೀಜಿಗಳ ಸ್ಟೇಷನ್ಗೆ ಹೋಗಿ ಮಾಡೋದಕ್ಕೆಲ್ಲದೂ ಕೂಡ ದೈವದ ನಿರ್ಣಯದ ಮೇಲೆ ನಾವು ಅದಕ್ಕೆ ಜವಾಬ್ದಾರಿಯನ್ನು ತಗೋಬೇಕಂತಿದೆ. ಈಗಾಗಲೇ ಬಹಳಷ್ಟು ಜನ ಭಕ್ತರು ಬಂದು ಭೇಟಿಯಾಗಿದ್ದಾರೆ. ನಮ್ಮ ಕಮಿಟಿಯವರು ಕೂಡ ಬಂದು ಭೇಟಿಯಾಗಿದ್ದಾರೆ. ಹಾಗಾಗಿ ನಾವು ನಿಮ್ಮನ್ನು ತಂದಿಟ್ಟಿದ್ದೀವಿ ಅಂದ್ರೆ ನಿಮ್ಮ ಮಾನಾಪಮಾನ ನಮಗೆ ಜವಾಬ್ದಾರಿ ಇದೆ ಅಂತ ತಿಳ್ಕೊಂಡು ಅವ್ರು ಮಾತು ಕೊಟ್ಟಿದ್ದಾರೆ. ಅವರನ್ನು ಮೀರಿ ನಾವು ಹೋಗೋದು ಸರಿ ಅನ್ಸೋದಿಲ್ಲ. ಅದಕ್ಕಾಗಿ ಈಗಾಗಲೇ ನಮ್ಮ ಮಠದ ವ್ಯವಸ್ಥಾಪಕ ಮಂಡಳಿ ಸುಮಾರು ಒಂದು 7-8 ಜನರದ ಮಂಡಳಿ ಇದೆ. ಆ ಮಂಡಳಿ ಇದೆ, ಅದಕ್ಕೆ ಭಕ್ತರಿದ್ದಾರೆ, ಮತ್ತು ಆತ್ಮೀಯ ಭಕ್ತರಿದ್ದಾರೆ, ಸುತ್ತಮುತ್ತಲಿನ ಭಕ್ತರಿದ್ದಾರೆ. ಹಾಗಾಗಿ ಆದ ಕಮಿಟಿಯವರ ಮೇಲೆ ಭಕ್ತರೆಲ್ಲರೂ ಕೂಡ ಈಗ ಬಹಳಷ್ಟು ಊರಿನಿಂದ ಭಕ್ತರು ಬಂದು ಭೇಟಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮ ಕಮಿಟಿಯವರು ಏನ್ ನಿರ್ಣಯ ತಗೋತಾರೆ ಸ್ವಾಮೀಜಿ, ಅದರ ಮೇಲೆ ನಾವೆಲ್ಲರೂ ಕೂಡ ಮಾತಾಡೋಣ ಅಂತಂದಿದ್ದಾರೆ. ಅದನ್ನ ಕಾನೂನು ಮುಖಾಂತರ ಬಗೆಹರಿಸಿಕೊಳ್ಳೋದು. ಶಾಸಕರು ಏನಾದ್ರು ಫೋನ್ ಮಾಡಿದ್ರು? ಇಲ್ಲ, ನನಗೆ ಅವರು ಶಾಸಕರು ಫೋನ್ ಮಾಡಿ ಮಾತಾಡಿ ಸಾಂತ್ವನ ಹೇಳಿದ್ದುಂಟು. ಆ ರೀತಿ ಆಗ್ಲಾರ್ದ ರೀತಿಯಲ್ಲಿ ನಾವು ನೋಡ್ಕೋತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ ಈಗಾಗಲೇ. ಇಲ್ಲ, ನನಗೆ ಸ್ವಲ್ಪ ಕೈ ಫ್ರಾಕ್ಚರ್ ಆಗಿದ್ದುಂಟು. ಆ ಹುಡುಗನಿಗೆ ಸ್ವಲ್ಪ ಸಮಸ್ಯೆ ಆಗಿದೆ ಅಷ್ಟೇ. ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ? ಈಗಾಗಲೇ ಕೊಟ್ಟಿದ್ದಾರೆ. ಅವತ್ತೇ ರಾತ್ರಿನೇ ಅವ್ರು ಮಾತಾಡಿದ್ದುಂಟು. ಆಮೇಲೆ ಅವರ ಸಹಾಯಕ ಮಂಡಳಿಯವರನ್ನೆಲ್ಲ ಕರೆಸಿ ನನಗೆ ಈಗಾಗಲೇ ಹೇಳಿದ್ದಾರೆ. ಸಮಾಜದ ಎಲ್ಲರೂ ಕೂಡ ಹೇಳಿದ್ದಾರೆ. ಅದ್ರಾಗೇನು ಪ್ರಶ್ನೆ ಇಲ್ಲ. ಶಾಸಕರೇ ನೇರವಾಗಿ ಖುದ್ದಾಗಿ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಬೆಂಗಳೂರಿನಲ್ಲಿದ್ದೀನಿ ಸ್ವಾಮೀಜಿ, ಬಂದ್ಮೇಲೆ ಪುನಃ ನಿಮಗೆ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ಇದು ರಾಜಕಾರಣದ ರೂಪ ತಗೊಳ್ಳೋದಕ್ಕಿಂತಲೂ ಕೂಡ ಅವ್ರು ಭಕ್ತರಾಗಿ ಫೋನ್ ಮಾಡಿದ್ದಾರೆ. ರಾಜಕಾರಣಿಗಳಾಗಿ ಬರೋದಕ್ಕಿಂತಲೂ ಕೂಡ ಭಕ್ತರಾಗಿ ಮಾತಾಡಿದಾರಲ್ಲ, ಅದೊಂದು ವಿಶೇಷವಾದಂತಹ ವ್ಯವಸ್ಥೆ ಅಂತ ನಾವು ಅನ್ಕೊಂಡಿದ್ವಿ ಅಷ್ಟೇ.